Veg Express with Jayashree, where food prepares with love. This is your host Jayashree ಅಧ್ಯಾಪಕ್. ಇದು ಕೈಯಲ್ಲಿ ಏನಿದೆ ಅಂತ ನೋಡ್ತಾ ಇದ್ದೀರಾ? ಅವಲಕ್ಕಿ. ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಇದೆಲ್ಲ. ಇದನ್ನ ಕುಟ್ಟ ಅವಲಕ್ಕಿ ಅಂತಾರೆ. ಹುಣಸೆ ಹಣ್ಣು ಅವಲಕ್ಕಿ ಥರನೇ ಕುಟ್ಟ ಅವಲಕ್ಕಿ. ಇದು ಟೂರಿಗೆಲ್ಲ ನೀವು ತೊಗೊಂಡೋಗ್ಬೋದು. 1.5 ಮಂತ್ ಹಾಗೆ ಇರುತ್ತೆ, ಹಾಳಾಗಲ್ಲ. ಏಕಾದಶಿ ದಿನ ಅಥವಾ ಉಪವಾಸದ ದಿನ ನೀವು ಮಾಡಿಕೊಂಡು ಸ್ವಲ್ಪ ತಿಂದು ನೀರು ಕುಡಿದ್ರೂ ಹೊಟ್ಟೆ ತುಂಬುತ್ತೆ. ಎಲ್ಲ ಹೇಳ್ತಾರೆ ಅವಲಕ್ಕಿ ಸ್ವಲ್ಪ ತಿಂದ್ರೇ ಹೊಟ್ಟೆ ಭಾರ ಆಗುತ್ತೆ ಅಂತ. ಸೊ ಈ ಥರ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ಆರೋಗ್ಯನೂ ಹೌದು, ರುಚಿಗೆ ರುಚಿನೂ ಹೌದು, ತುಂಬ ದಿನ ಬಾಳ್ಕೆನೂ ಬರುತ್ತೆ. ಸೊ ಟೂರಿಗೆಲ್ಲ ಬೆಸ್ಟ್ ಫ್ರೆಂಡ್ ಈ ಕುಟ್ಟ ಅವಲಕ್ಕಿ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಸೊ ಇದು ಟೇಸ್ಟ್ ನೋಡಿ ಹೇಳ್ತೀನಿ ರೀ. ತುಂಬ ಚೆನ್ನಾಗಿದೆ. ನೀವು ಮಾಡ್ಕೊಳ್ಳಿ. ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ? ಸೊ ಇದನ್ನು ತಿಳ್ಕೊಬೇಕು ಅಂತ ಆಸೆ ಆಗ್ತಾ ಇದೆ ಅಲ್ವಾ? ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಏನೇನು ಬೇಕು, ಹೇಗೆ ಮಾಡೋದು. ಸೊ ತಿಳ್ಕೊಳ್ಳೋಣ. ಕುಟ್ಟ ಅವಲಕ್ಕಿಗೆ ಏನೇನು ಬೇಕು ನೋಡ್ಕೊಳ್ಳೋಣ. 1 ಕಪ್ ಅವಲಕ್ಕಿಗೆ ಅರ್ಧ ಕಪ್ಪು ಒಣ ಕೊಬ್ಬರಿ, ಒಂದು 6ರಿಂದ 7 ಒಣಮೆಣಸಿನ್ಕಾಯಿ, ಒಗ್ಗರಣೆಗೆ ಎಣ್ಣೆ, ಹುಣಸೆ ಹಣ್ಣು, 1.5-2 ಸ್ಪೂನಷ್ಟು ಧನಿಯಾ, ಒಂದು ಸ್ಪೂನಷ್ಟು ಜೀರಿಗೆ, 1 ಸ್ಪೂನ್ ತೊಗೊಳ್ಳಿ ಸಾಕು, 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರಿಬೇವು, ಮತ್ತು ಶೇಂಗಾ, ಗ್ರೌಂಡ್ನಟ್, ಕಡಲೆಕಾಯಿ ಬೀಜ ಅಂತೀವಿ, ಕಲ್ಲುಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅಂದಾಜು ಗೊತ್ತಾಗುತ್ತೆ ನೀವು ಮಾಡ್ಕೋಬೇಕಾದಾಗ. ಸೊ ಟರ್ಮರಿಕ್, ಅರಿಶಿನ, ಸ್ವಲ್ಪ ಬೆಲ್ಲದ ಪುಡಿ. ಸೊ ಇಷ್ಟು ತಗೊಂಡು, ಮತ್ತು ಒಗ್ಗರಣೆಗೆ ಸ್ವಲ್ಪ ಟೇಸ್ಟ್ಗೆ ಇಂಗು. ಓಕೆ, ಎಣ್ಣೆ ಬೇಕು ಕರ್ಕೊಳ್ಳೋಕ್ಕೆ ಒಗ್ಗರಣೆಗೆ. ಓಕೆ, ಸೊ ಶಲ್ ವಿ ಸ್ಟಾರ್ಟ್? ಓಕೆ, ಈಗ ಶುರು ಮಾಡೋಣ. ಸೊ ಫಸ್ಟು ಇದೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ಅವಲಕ್ಕಿ, ಇದಕ್ಕೆ ಅರ್ಧ ಕಪ್ಪಷ್ಟು ಕೊಬ್ಬರಿ, ಇದಕ್ಕೆ 4-5 ಹೇಳಿದ್ನಲ್ಲ, 5-6 ನಿಮ್ಮ ಖಾರಕ್ಕೆ ತಕ್ಕಷ್ಟು ತಗೊಳ್ಳಿ. ಒಣಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಧನಿಯಾ, ಕೊರಿಯಾಂಡರ್ ಸೀಡ್ಸ್, ಜೀರಾ, ಸೊ ಇದನ್ನ ಫಸ್ಟು ಪುಡಿ ಮಾಡ್ಕೊಳ್ಳೋಣ. ಇದಕ್ಕೆ ಗ್ರೈಂಡ್ ಆದಮೇಲೆ ಒಂಚೂರು ಬೆಲ್ಲ, ಉಪ್ಪು ತಕ್ಕಷ್ಟು, ಇದನ್ನು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡೋಣ. ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಹುರಿಬೇಕು. ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು, ಅದು ಸ್ವಲ್ಪ ಬಿಸಿ ಆದಮೇಲೆ ಚಟ ಚಟ ಅಂತ ಇದೆ.
ಶೇಂಗಾ ಹಾಕ್ಕೊಳ್ಳೋಣ. ಶೇಂಗಾ, ಕರಿಬೇವಿನ ಸೊಪ್ಪು, ಶೇಂಗಾ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೆಂಪಾಗಲಿ. ಸ್ವಲ್ಪ ಅರಿಶಿನ, ಇದು ಗ್ರೈಂಡ್ ಮಾಡಿ ಇಟ್ಕೊಂಡಿರೋದನ್ನು ಹಾಕೋಣ. ಇದನ್ನು ಸ್ವಲ್ಪ ಹುರ್ಕೋಬೇಕಾಗತ್ತೆ. ಒಂದು 2 ನಿಮಿಷ ಹುರ್ಕೊಳ್ಳೋಣ ಇದನ್ನು. ಅದೆಲ್ಲ ಗ್ರೈಂಡ್ ಮಾಡಿ ಒಗ್ಗರಣೆ ಹಾಕಿ ಹಿಂಗನ್ನ ಹಾಕೋದು ಮರ್ತ್ಬಿಟ್ಟೆ. ಸೊ ಐ ಫರ್ಗಾಟ್ ಹಿಂಗು. ಸೊ ಯು ಕ್ಯಾನ್, ಇನ್ ಕೇಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಯು ಕ್ಯಾನ್ ಆ್ಯಡ್ ಹಿಂಗ್ ಆಲ್ಸೋ. ಸ್ವಲ್ಪ ಬಿಸಿ ಆಗಲಿ ಇದು. ಒಂದು 2 ನಿಮಿಷ ಮುಚ್ಚಿಡೋಣ. ತೆಗೆದು ನೋಡೋಣ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಒಳ್ಳೆ ಕಲರ್ ಬಂದಿದೆ ನೋಡಿ. ಇದು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ನಮ್ಮ ಮಾವ ಮಾಡ್ತಾಯಿದ್ರು. ಸೊ ಇವಾಗ ನಾನು ಕಲ್ತಿದ್ದೀನಿ, ನೀವು ಕಲ್ತ್ಕೊಳ್ಳಿ. ಊರಿಗೆಲ್ಲ ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು 1 ತಿಂಗಳು 1.5 ತಿಂಗಳಿರುತ್ತೆ. ಹಶ್ವಾದಾಗ ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಳ್ಳೋಕ್ಕೆ ಹಾಕ್ಕೊಂಡು ನೀರು ಕುಡಿದ್ರೆ, ಅವಲಕ್ಕಿ ಅಲ್ಲ, ಹೊಟ್ಟೆಗೆ ಹೋದ್ಮೇಲೆ ಬೇಗ ಹೊಟ್ಟೆ ತುಂಬುತ್ತೆ ಇದು. ಸೊ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ ಅಲ್ಲ. ಸರ್ವಿಂಗ್ ಬೌಲಿಗೆ ತಗೊಳ್ಳೋಣ. Hope you like this recipe. We'll meet you in the next episode. Love you all. Don't forget to subscribe, hit the notification bell. Bye bye. See you. This is Jayashree Adhyapaka.